ಕಲ್ಪನೆಗಳ ಮೇಲೆ ನಾವು ನಮ್ಮ ರಾಜಕಾರಣಕ್ಕೆ ಹೊಂಟೀವಿ. ಇವತ್ತು ನೋಡ್ರಿ, ಅಕ್ಷರ ದಾಸೋಹ ಕಾರ್ಮಿಕರು ಇನ್ನುಳಿದವರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಪೇಮೆಂಟ್ ಇಲ್ಲ ಅಂತೇಳಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವೆಲ್ಲ ಪ್ರಚಾರ ಮಾಡ್ತೀರಿ, ದೊಡ್ಡದಾಗೆ ಒಂದು ಇನ್ವೆಸ್ಟರ್ಸ್ ಬಂದಿದ್ದಾರಪ್ಪ ಅಂತೇಳಿ, ಆದರೆ ಉದ್ಯೋಗಗಳು ಆಗ್ತಾಯಿಲ್ಲ. ಇಲ್ಲೇ ಎಷ್ಟು ಸೃಷ್ಟಿ ಆಗಿದೆ ಅವ್ರ ಮೇಲೆ ದಾಖಲೆ ಬಿಡುಗಡೆ ಮಾಡಿರೋದು. ಈಗ ಹಿಂದಿನ ಎಪಿಸೋಡಲ್ಲಿ ಇದ್ದ ಮಾತಾಡೋದು. ಯಾಕಂದ್ರೆ ಯಾವುದಕ್ಕೂ ಖಚಿತವಾದ ದಾಖಲೆಗಳಿಲ್ಲ, ಯಾವುದಕ್ಕೂ ಸರ್ವೇ ಇಲ್ಲ. ಹೀಗಾಗಿ ಏನಾಗಿಬಿಡೋದಪ್ಪ ಅಂತಂದ್ರೆ, ನೀವು ಏನು ಹೇಳಿದ್ರು, ಸರ್ಕಾರಗಳು ಯಾವ ಮಾತಾಡಿದ್ರು ಸಹಿತ ನಮ್ಮಲ್ಲಾರ ಸಹಿತ ಇವತ್ತು ಜನ ನಿಧಾನಕ್ಕೆ ಬರ್ತಾ ಇದ್ದಾರೆ. ಮತ್ತು ಉದ್ಯೋಗ ಸೃಷ್ಟಿ ಇದ್ದಾಗ ಗ್ಯಾರಂಟಿಗಳು ಯಾಕೆ ಬೇಕ್ರಿ ಅಂತೇಳಿ ಸಹಜ ಮತ್ತೊಂದು ಪ್ರಶ್ನೆ ಹೇಳ್ತದೆ. ಯಾಕಂದ್ರೆ ಗ್ಯಾರಂಟಿಗಳಿಂದ ಖಜಾನೆ ಖಾಲಿ ಆಗ್ತದೆ ಅದು ಮಾಡ್ತಾರೆ ವಿರೋಧ ಪಕ್ಷದವರು. ಮತ್ತು ಖಾಲಿ ಆಗಿರೋದು ಕೆಲವು ಅನ್ನಿಸ್ತಾ ಇದೆ ಅದು. ಯಾಕಂದ್ರೆ ನೀವು ಕೊಡಬೇಕಲ್ಲ ಪ್ರತಿ ತಿಂಗಳು ಅದನ್ನು, ಖಜಾನೆ ಖಾಲಿ ಆಗೋದಿಲ್ಲ. ಅಂದ್ರೆ ಒಂದು ಒಳ್ಳೆಯ ಪ್ಲ್ಯಾನ್ ಇಲ್ಲದೆ ಹೌದಪ್ಪ ಯಾರೋ ಬರ್ತಾರೆ ಉದ್ಯೋಗ ಕೊಡ್ತಾರೆ ನಮ್ಮ ಬೆಳೀತದೆ ಅಂತಂದ್ರೆ ಅದು ಅಸಾಧ್ಯದ ಮಾತು. ಈಗ ನಮ್ಮ ಏನಪ್ಪ ಅಂತಂದ್ರೆ ಇಟಲಿಯ ಮಾಜಿ ಪ್ರಧಾನಿ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಬಂದವರು ಇಲ್ಲಂತಲ್ಲ, ಅವ್ರು ಹೊಗಳ್ತಾನೂ ಇದ್ದಾರೆ ಇಲ್ಲಂತಲ್ಲ. ಆದರೆ ಆ ಹೊಗಳಿಕೆ ಎಷ್ಟು ಮಟ್ಟಿಗೆ ನಿಜ ಅಂತ. ಯಾಕಂದರೆ ಅವ್ರು ಇಲ್ಲಿ ಬಂದು ಇಲ್ಲಿ ಕಡಿಮೆ ಕೂಲಿಯ ಕಾರ್ಮಿಕರು ಸಿಗೋದ್ರಿಂದಾಗೆ ತಮ್ಮ ಇಂಡಸ್ಟ್ರಿನ ಬೆಳೆಸ್ಕೊಂಡು ಹೆಚ್ಚು ಲಾಭ ಮಾಡ್ಕೊಂಡು ಹೋಗೋದು ಬಂದಿರ್ತಾರೆ ಅವರು. ಮತ್ತಿಲ್ಲ ನೀರು ಫ್ರೀ ಇರ್ತದೆ, ನೆಲ ಫ್ರೀ ಸಿಗ್ತದೆ ಅನ್ನುವಂಥದ್ದು ಅದು. ಇಲ್ಲಿ ನಮ್ಮಲ್ಲಿ ಬಂದು ನೀವು ಹೂಡಿಕೆ ಮಾಡಪ್ಪ ಅನ್ನೋದು ಅಷ್ಟೇ ಅದ. ಮತ್ತು ಇನ್ನೂ ಅನೇಕ ಅನುಕೂಲಗಳನ್ನು ಮಾಡಿಕೊಡುವಂಥವು ಅದ, ಟ್ಯಾಕ್ಸ್ ಫ್ರೀ ಮಾಡುವಂಥವು ಅದಾವೆ. ಹೀಗಿದ್ದಾಗ ಸರ್ ಬರ್ತಾರೆ, ದುಡ್ಡು ಹೂಡ್ತಾರೆ, ಲಾಭ ಮಾಡ್ಕೊಡ್ತಾರೆ, ಹೋಗಿಬಿಡ್ತಾರೆ. ಅದ್ರ ಉದ್ಯೋಗ ಎಷ್ಟು ಸೃಷ್ಟಿ ಆದರೂ ಇಲ್ಲಿ ಅನ್ನೋದಕ್ಕೆ ಖಚಿತತೆ ಈ ಸಂದರ್ಭ ನೀಡಬೇಕಾಗ್ತದೆ. ಅದು ನೀಡಿದಾಗ ಈ ಒಂದು ಜನರಿಗೆ ಸಹಿತ ವಿಶ್ವಾಸ ಮೂಡ್ತದೆ. ಇರಲಿ, ಹೂಡಿಕೆದಾರ ಬಂದಿದ್ದಾರೆ, ಬಂದು ಹೂಡಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದಪ್ಪ ಅನ್ನೋ ಒಂದು ಮನೋಸ್ಥಿತಿಯನ್ನು ತೋರಿಸಿದ್ದಾರೆ, ಅದಕ್ಕೆ ಸ್ವಾಗತ ಮಾಡೋಣ. ಬಟ್ ಇದ್ರ ಜೊತೆಗಿನ ನಮ್ಮ ಸರ್ಕಾರ ಇದ್ದಿದ್ದು ನಿಜವಾಗಿಯೂ ಒಂದು ಸರ್ಕಾರದ ಮೂಲಕ ಆಗಿರ್ಬೋದು, ಇನ್ನುಳಿದ ಮಾತು ಬರುವುದಿಲ್ಲ. ಖಾಸಗಿಯವರಂತೆ ತಮಗೆ ಎಷ್ಟು ಸಾಧ್ಯದನೋ ಅಷ್ಟು ವರ್ಕನ್ನು ತಕ್ಕೊಂಡು ಲಾಭವನ್ನು ಕೊಡುವಾಗ ಬರ್ತಾರೆ ವಿನಃ ಇಲ್ಲಿ ಜನ